ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ ಟಿ ಇ ಟಿ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ಇಡಾಕತ್ತೀವಿ ಸಿ ಇ ಟಿಗಾಗಿ. ಸಿ ಇ ಟಿ ಅನ್ನೋದು ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಕಾಮನ್ ಆಗಿರುವಂತಹ ಪರೀಕ್ಷೆ. ಕಾಮನ್ ಅಂದ್ರೆ ಹೆಸರು ಕಾಮನ್ನು, ಬಟ್ ಅದರಲ್ಲಿರುವಂತಹ ಸಬ್ಜೆಕ್ಟ್ಗಳು ಕೂಡ ಕಾಮನ್ ಆಗಿರ್ತಾವೆ. ಬಟ್ ಅದನ್ನು ಕ್ವಶನ್ಸ್ ಬರುವ ರೀತಿ ಮತ್ತು ಬಿಡಿಸುವಂತಹ ಪದ್ಧತಿನೂ ಕೂಡ ಚೇಂಜ್ ಅದಾವು. ಬಟ್ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳೇ ಅದಾವೆ. ಇಂಗ್ಲೀಷ್, ಕನ್ನಡ ಮತ್ತು ಸೈಕಾಲಜಿ ಆಗಿರಬಹುದು, ಕಂಪ್ಯೂಟರ್ ಮತ್ತು ಆರೋಗ್ಯ ಶಿಕ್ಷಣ, ಪ್ರಚಲಿತ ಘಟನೆಗಳ ಬಗ್ಗೆ ಎಲ್ಲನೂ ಕೂಡ ನಾವು ಎಲ್ಲರೂ ಅದೇ ಟಾಪಿಕ್ಸ್ಗಳನ್ನೇ ಓದಬೇಕು. ಬಟ್ ಕ್ಲಾಸ್ಗಳು ಮಾತ್ರ ಹೈ ಹಾಕೋತಾ ಹೋಗ್ತಾವೆ. ಅಂದರೆ ಪಿ ಎಸ್ ಟಿ ಆರ್ಗೆ ನಾವು 10th ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು. ಜಿ ಪಿ ಟಿಗೆ ಅಪ್ ಟು ಪಿ ಯು ಸಿ ತನಕ ಸ್ಟಡಿ ಮಾಡಬೇಕಾಗ್ತೈತಿ. ಮತ್ತು ಎಚ್ ಎಸ್ ಟಿ ಆರ್ದವರು ಅಪ್ ಟು ಡಿಗ್ರಿ ತನನಾದರೂ ನಾವು ಓದ್ಕೊಳ್ಳೇಬೇಕು. ಈ ರೀತಿ ಕ್ವೆಶನ್ಸ್ಗಳು ಫ್ರೇಮ್ ಆಗುವ ಪದ್ಧತಿ ಬೇರೆ ಬೇರೆ ಅದಾವು. ಎಲ್ಲರೂ ಕೂಡ ಇನ್ಮೇಲಿಂದ ಸಿ ಇ ಟಿಗಾಗಿ ನಾವು ಸ್ಟಡಿಯನ್ನು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮ್ಗೆ ಟಿ ಇ ಟಿ ಆದಮೇಲೆ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಅಂಥೇಳಿ. ಇವತ್ತು ಕೂಡ ಆಲ್ರೆಡಿ ಮತ್ತು ಇನ್ನೊಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಪಿ ಎಸ್ ಟಿಗಾಗಿ ನಮ್ಮ ಸ್ಟಡಿಯನ್ನು ಯಾವ ರೀತಿಯಾಗಿ ಮೇನ್ ಇರುವಂತಹ ಸಬ್ಜೆಕ್ಟ್ಗಳು ಅಂದ್ರೆ ಕಂಪ್ಯೂಟರ್ಗಾಗಿ ನಾನು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ ಮತ್ತು ಸೈನ್ಸನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ಆಲ್ರೆಡಿ ಟಿ ಇ ಟಿಗಾಗಿ 9th ಬುಕ್ಸ್ಗಳನ್ನು ಓದ್ಕೊಂಡಿದ್ದೆ. ಬಟ್ 10th ಓದಿರಲಿಲ್ಲ. ಜಸ್ಟ್ ನಾನು ಎಲ್ ಬಿ ಎ ವಿಡಿಯೋಸ್ಗಳನ್ನು ನೋಡಿದ್ದೆ. ಅದಕ್ಕೋಸ್ಕರ ಈಗ ನಾನು ಸೈನ್ಸ್ 10th ಕ್ಲಾಸಿಂದು ಬುಕ್ಕನ್ನು ಓದಿ ನೋಟ್ಸ್ ಮಾಡ್ಕೊಳಕತ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಅದಾವು. ಪ್ರತಿಯೊಂದು ಲೈನನ್ನು ನೀಟಾಗಿ ಓದ್ಕೊಂಡು ನಮಗೆ ಹೆಚ್ಚು ನೆನಪಿಡಬೇಕಾದಂತಹ ವಿಷಯಗಳನ್ನು ನೋಟ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನೂ ನೋಟ್ ಮಾಡ್ಕೊಳ್ಳೋದಲ್ಲ. ಯಾವುದು ಕಾಮನ್ ಆಗಿರುವಂಥದ್ದು ನಾವು ಮೊದಲಿಂದನೂ ಕಲ್ತಿರುವಂತಹ ಲೈನ್ ಇತ್ತಂದ್ರೆ ಅದನ್ನು ಬಿಡಬೇಕು. ಯಾವ್ದು ನಮ್ಮ ನೆನಪಿನೊಳಗೆ ಉಳಿಯಂಗಿಲ್ಲ ಅಂತಂದ್ರೆ ಅದನ್ನು ನೋಟ್ ಮಾಡ್ಕೋಬೇಕು. ಎಲ್ಲನೂ ನೋಟ್ ಮಾಡ್ಕೋತ ಕುಂತ್ರೆ ಓದೋಕ್ಕೂ ಟೈಮ್ ಸಾಲಲ್ಲ, ಬರೆಯೋಕ್ಕೂ ಟೈಮ್ ಸಾಲಲ್ಲ. ಅದಕ್ಕೋಸ್ಕರ ನಾನೇನಂತೀನಿ, ಈಗ ನಾನು ನೋಟ್ಸ್ ಬರ್ಕೊಂಡಿರುವಂಥದ್ದು ಟೆಲಿಗ್ರಾಮಲ್ಲಿ ಹಾಕ್ರಿ ಅಂತೀರಿ PDF. ಬಟ್ ನನಗೆ ಯಾವ್ದು ಬೇಕೋ ಅದನ್ನು ನಾನು ನೋಟ್ ಮಾಡ್ಕೊಂಡಿರ್ತೀನಿ, ಕಳಿಸ್ತೀನಿ. ಬೇಕಿದ್ರೆ ನೀವು ಒಂದು ಸರ್ತಿ ಚೆಕ್ ಮಾಡಿಕೊಂಡು ಇದನ್ನೇ ಫೈನಲ್ ಆಗಿ ಮಾಡ್ಕೋಬೇಡ್ರಿ. ನೀವು ನಿಮ್ಮ ಮೆಂಟಾಲಿಟಿ ಬೇರೆ ಇರ್ತೈತಿ, ನನ್ನ ಮೆಂಟಾಲಿಟಿ ಬೇರೆ ಇರ್ತೈತಿ. ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದಾದ್ಮೇಲೆ ನಾನು ನೆಕ್ಸ್ಟ್ ಟೆಲಿಗ್ರಾಮಲ್ಲಿ ನಾನು ನೋಟ್ ಮಾಡ್ಕೊಂಡಿರುವಂತಹ ಸೈನ್ಸನ್ನು ನಿಮ್ಗೆ PDF ಆಗಿ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಬೋದು. ಮತ್ತು ಇದ್ರ ಜೊತೆಗೆ ಕಂಪ್ಯೂಟ್ರನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ 1ನೇ ಪಾಠ ಇನ್ನೊಂದು ಸ್ವಲ್ಪ ಉಳಿದಿತ್ತು ಸೈನ್ಸ್ ಒಳಗೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳಕ್ತೀನಿ. ಮತ್ತು ಬೆಳಿಗ್ಗೆ ಸ್ವಲ್ಪ ಕೆಲಸ ಮಾಡ್ಕೋತಾನೆ ಒಂದು ಸ್ವಲ್ಪ SR ಎಜುಕೇಷನ್ ಮ್ಯಾಮ್ ಅವ್ರದ್ದು ಸೈಕಾಲಜಿ ವಿಡಿಯೋಸ್ಗಳನ್ನ ಕೇಳಾಗ್ತಿದೆ. ಆಲ್ರೆಡಿ ಅವರು ಕೂಡ ಪಿ ಎಸ್ ಟಿ ಆರ್, ಜಿ ಪಿ ಟಿಗೆ ವಿಡಿಯೋಸ್ಗಳನ್ನು ಸ್ಟಾರ್ಟ್ ಮಾಡ್ಯಾರ. ಎಚ್ ಎಸ್ ಟಿ ಆರ್ಗೂ ಕೂಡ ಅದೇ ವಿಡಿಯೋಸ್ಗಳು ಕಂಟಿನ್ಯೂ ಆಗ್ತಾವೆ. ಕಾಮನ್ ಆಗಿರುವಂಥದ್ದು ಎಲ್ಲರಿಗೂ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಗಳು ಜಿ ಕೆ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಕ್ಲಾಸ್ಗಳಾಗಿರ್ಬೋದು ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ. ಮತ್ತು ಅದರ ಜೊತೆಗೆ ಅವರು ಸೋಷಿಯಲ್ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ಯಾರ. ಎಲ್ಲ ವಿಷಯಗಳನ್ನು ಕೂಡ ಅವರು ನಮಗೋಸ್ಕರ ಫ್ರೀಯಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಲೈವಲ್ಲಿ ತೊಗೊತಾರೆ ಕ್ಲಾಸ. ಅದನ್ನೆಲ್ಲ ಯೂಸ್ ತಗೋರಿ ಅಂಥೇಳಿ ಈ ಮೂಲಕ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಪೇಪರ್ 2 ಏನು ಫೇಸ್ ಮಾಡ್ಯಾರಲ್ಲ ಎಲ್ಲರೂ ಸೋಷಿಯಲ್ ಸೈನ್ಸ್ದವರು, ಎಲ್ಲರೂ ಕೂಡ SR ಎಜುಕೇಷನ್ ಚಾನಲ್ ನೋಡ್ತಾನೇ ಇರ್ತೀರಿ. ಬಟ್ ಇನ್ನೊಂದಿಷ್ಟು ಯಾರಾದರೂ ಹೊಸದಾಗಿ ನೋಡಾಕ್ತಿದ್ರು ಅಂತಂದ್ರೆ ನನ್ನ ಚಾನಲನ್ನು ಅವರಿಗೂ ಕೂಡ ಗೊತ್ತಾಗಲಿ ಅಂಥೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ಯಾಕಂದರೆ ಎಲ್ಲರೂ ನೋಡುವಂಥವ್ರೆ ಡೈಲಿ ವ್ಯೂವರ್ಸ್ ಇರಲ್ಲ. ಕೆಲವೊಂದಿಷ್ಟು ಜನ ಹೊಸಬರು ಕೂಡ ನನ್ನ ವಿಡಿಯೋಸ್ಗಳನ್ನು ನೋಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೂ ಕೂಡ ಗೊತ್ತಾಗಲಿ ಅಂಥೇಳಿ ಹೆಚ್ಚಿನ ವಿಷಯವನ್ನು ಹೇಳ್ತಿರ್ತೀನಿ. ಮತ್ತು ನಾನಂತೂ ಇಂಗ್ಲೀಷ್ಗಾಗಿ ಹೇಳುವಂತಹ ಚಾನಲ್ ಅಂತಂದ್ರೆ ಭಾಳಷ್ಟು ಜನ ಇಂಗ್ಲೀಷ್ಗಾಗಿ ಕೇಳಾಗ್ತಿದ್ರಿ. ಇಂಗ್ಲೀಷ್ಗಾಗಿ ಸಾಧನಾ ಅಕಾಡೆಮಿಯಲ್ಲಿ ರುದ್ದಾಳ್ ಕುಮಾರ್ ರೆಡ್ಡಿ ಸರ್ ಹೇಳ್ತಾರಲ್ಲ ಅದನ್ನು ನೋಡ್ಕೊರಿ. ಟೋಟಲಿ 11 ಗಂಟೆದು ಒಂದು ವಿಡಿಯೋ ಐತಿ. ಅದನ್ನು ನೀವು ನೋಡ್ಕೊಂಡ್ರಿ ಅಂತಂದ್ರೆ ಒಂದು 3-4 ಸರ್ತಿ ಆ ವಿಡಿಯೋವನ್ನು ನೋಡ್ಕೊಂಡ್ಬಿಟ್ವಿ ಅಂತಂದ್ರೆ ಇಂಗ್ಲೀಷ್ ಗ್ರಾಮರ್ ನಮಗೆ ಫುಲ್ ಪರ್ಫೆಕ್ಟಾಗಿ ತಿಳಿದ್ಬಿಡ್ತೈತಿ. ಪ್ರತಿಯೊಂದು ಕೂಡ
ಪ್ರತಿಯೊಂದು ಟಾಪಿಕನ್ನು ಕೂಡ ಅವ್ರು ಕವರ್ ಬಿಟ್ಟಾರ. ಅಲ್ಲಿ ನೀವು ಟೈಮ್ ಸೆಟ್ ಮಾಡ್ಕೊರಿ. ಒಂದು ದೊಡ್ಡ ಟಾಪಿಕ್ ಇತ್ತು ಅಂತಂದ್ರೆ ಒಂದು ಸರ್ತಿ ಥೇರಿ ನೋಡ್ಕೊರಿ, ಒಂದು ಸರ್ತಿ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊರಿ ಅವ್ರದ್ದು ಗ್ರಾಮರ್. ಮತ್ತು ಸಣ್ಣ ಸಣ್ಣ ಟಾಪಿಕ್ಸ್ಗಳು 30-40 ನಿಮಿಷದಿತ್ತು ಅಂತಂದ್ರೆ ಪೂರ್ತಿಯಾಗಿ ಮುಗಿಸ್ಕೊಂಬಿಡ್ರಿ. ಕೆಲವೊಂದಿಷ್ಟು ಟಾಪಿಕ್ಗಳೇನದಾವು 1 ತಾಸದ ಮ್ಯಾಲೆ ಇದಾವೆ, ಅದನ್ನು ಅರ್ಧ ಮಾಡ್ಕೊರಿ. ಒಂದು ಸರ್ತಿ ಥಿಯರಿ ಕೇಳ್ಕೊರಿ ಎಕ್ಸ್ಪ್ಲನೇಷನ್, ಒಂದು ಸರ್ತಿ ಕ್ವೆಶನ್ ಆನ್ಸರ್ಸ್ಗಳನ್ನು ಬಿಡಿಸಿದ್ದು ನೋಡ್ಕೊರಿ. ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಒಂದು 20 ದಿವಸದಲ್ಲಿ ನಾವು ಆ ವಿಡಿಯೋವನ್ನು ಕಂಪ್ಲೀಟಾಗಿ ತಿಳ್ಕೊಬೋದು. ಅದನ್ನು ನಾವು ಎಕ್ಸಾಮ್ ಬರೋಷ್ಟಿಗೆ ಒಂದು 2-3 ಸರ್ತಿ ಆದರೂ ಆರಾಮಾಗಿ ರಿವಿಷನ್ ಮಾಡ್ಬೋದು. ಈಗ ಆಲ್ರೆಡಿ ನಾವು ಟಿ ಓದಿದ್ವಿ ಅಂತಂದ್ರೆ ಈಗ ರಿವಿಷನ್ಗಾಗಿ ನಾವು ವಿಡಿಯೋಸ್ಗಳನ್ನು ನೋಡ್ತಿರ್ತೀವಿ. ಬೇಕಿದ್ದರೆ 2-3 ಸರ್ತಿ ರಿವಿಷನ್ ಮಾಡ್ಕೋಬೋದು. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು PSTRಗಾಗಿ ಸಿಲೆಬಸ್ ಲಾಸ್ಟ್ ಟೈಮಲ್ಲಿ ಯಾವ ರೀತಿ ಇತ್ತು ಅದನ್ನು ಸ್ವಲ್ಪ ನೋಡ್ಕೊಂಬಿಡೋಣ ಎಲ್ಲರೂ ಕೂಡ. ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಸೈನ್ಸ್ ಮಾತ್ರ ನಾನು 5 ಅಥವಾ 6ನೇ ತರಗತಿ ಹಿಡಿದು 10th ಪೂರ್ತಿಯಾಗಿ ಕವರ್ ಮಾಡ್ಕೋತೀನಿ. TETಗಾಗಿ 9th ಓದ್ಕೊಂಡಿದ್ನಲ್ಲ, ಹೀಗಾಗಿ ಈಗ 10th ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡೀನಿ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಸೈನ್ಸ್ ಓದ್ಕೊಂಡಿದ್ದಾಯಿತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬುಲ್ಬುಲೆ ಸರ್ದು ಸಾಧನಾ ಅಕಾಡೆಮಿಯಲ್ಲಿ ಬರುವಂತಹ ಬುಲ್ಬುಲೆ ಸರ್ದು ಅವ್ರದ್ದು ಭಾಳಷ್ಟು ಚಾನಲ್ಸ್ಗಳಲ್ಲಿ ಅವರು ಟೀಚ್ ಮಾಡ್ಯಾರ. ಬಟ್ ನೀವು ಯಾವುದು ಕಂಫರ್ಟ್ ಆಗ್ತಿತ್ತೋ ಒಂದು ಪ್ಲೇಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಟಾಪಿಕ್ಸ್ಗಳನ್ನು ಓದ್ಕೋತ ಹೋಗ್ರಿ. ಮತ್ತು ಆಲ್ರೆಡಿ ನಾನು ಕಂಪ್ಯೂಟರ್ ಟಾಪಿಕ್ಸ್ಗಳನ್ನು ಶೇರ್ ಮಾಡ್ಕೊಂಡಿನಿ. ಆಲ್ಮೋಸ್ಟ್ ಎಲ್ಲ GPT ಯಾವ ಟಾಪಿಕ್ಸ್ ಇರ್ತಾವಲ್ಲ ಅದೇ ಟಾಪಿಕ್ಸೇ ನಮಗೆ ಇದು CET PSTRಗೂ ಕೂಡ ಅದೇ ಟಾಪಿಕ್ಸ್ಗಳೇ ಬರ್ತಾವೆ ಆಲ್ಮೋಸ್ಟ್. ಅದನ್ನೇ ನಾವು ಕವರ್ ಮಾಡ್ಕೋಬೇಕು. ಈಗಿಂದನೇ ನೀವು ಕಂಪ್ಯೂಟರನ್ನು ಓದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವುದು ಓದ್ತಿರೋ ಬಿಡ್ತಾರೋ ಮೊದಲು ಕಂಪ್ಯೂಟರ್ ಮಾತ್ರ ಸ್ಟಾರ್ಟ್ ಮಾಡ್ಕೊರಿ. ಯಾಕಂದರೆ ನಮ್ದು ಇದು ಹೊಸದಿದು ಸಬ್ಜೆಕ್ಟ. ಇಷ್ಟು ದಿವಸ ನಾವು TETಗಾಗಿ ಇದನ್ನು ಓದ್ಕೊಂಡಿರಲ್ಲ, ಈಗ ಹೊಸದಾಗಿ ಪ್ರಾರಂಭ ಮಾಡ್ತಿರ್ತೀವಿ. ಒಂದು 2-3 ಸರ್ತಿ ಒಂದು ಸರ್ತಿ ಥೇರಿ ಬರ್ಕೊಳ್ಳೋದಾಗ್ತೈತಿ, ಮತ್ತೊಂದು ಸರ್ತಿ ಅರ್ಥ ಮಾಡ್ಕೊಳ್ಳೋದಾಕೈತಿ, ಮತ್ತು 1-2 ಸರ್ತಿ ಇದನ್ನು ರಿವಿಷನ್ ಮಾಡ್ಕೋಬೇಕು. ಟೋಟಲಿ 4 ಸರ್ತಿ ಆದರೂ ಎಕ್ಸಾಮ್ ಬರೆಯುವಷ್ಟರಲ್ಲಿ ಇದನ್ನು ನಾವು ಕವರ್ ಮಾಡ್ಕೋಬೇಕು ಕಂಪ್ಯೂಟರನ್ನು. ಅದಕ್ಕೋಸ್ಕರ ಈಗಿಂದನೇ ಸ್ಟಾರ್ಟ್ ಮಾಡ್ಕೋರಿ. ಮತ್ತು ನಿಮಗೆ ಇದ್ರ ಜೊತೆಗೆ ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ಕೋರಿ. SR ಎಜುಕೇಷನ್ ಮ್ಯಾಮ್ ಅವರು ಕೂಡ ಆಲ್ರೆಡಿ ಹೇಳಾಕ್ತಾರೆ ಪ್ರಚಲಿತ ಘಟನೆಗಳ ಬಗ್ಗೆ. ಅದ್ರ ಜೊತೆಗೆ ಒಂದು ಮ್ಯಾಗ್ಝಿನನ್ನು ಫಿಕ್ಸ್ ಮಾಡ್ಕೋರಿ. ಸ್ಪರ್ಧಾ ಅರಿವು ಅಥವಾ ಸ್ಪರ್ಧಾ ವಿಜೇತ ಎರಡರಲ್ಲಿ ಒಂದು ಯಾವುದನ್ನು ತೊಗೊಂಡು ಅದನ್ನು ಮಂತ್ಲಿಯಾಗಿ ಸ್ಟಡಿ ಮಾಡ್ಕೋತಾ ಹೋಗ್ರಿ. ಒಂದು ಬುಕ್ ನಮಗೆ 1 ಮಂತ್ ಹೋಗ್ತೈತೆ, ಸ್ವಲ್ಪ ಡೈಲಿ ಓದ್ಕೋತಾ ಪರ್ಫೆಕ್ಟ್ ಮಾಡ್ಕೊಳ್ಳೋದ್ರೊಳಗೆ. ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ನೋಡ್ಕೊಂಬಿಡ್ರಿ. ಮತ್ತು ಅದು ವಿಶಾಲವಾದಂಥದ್ದು ಪ್ರಚಲಿತ ಘಟನೆಗಳು. ಇಷ್ಟೇ ಓದಬೇಕು ಅಂತ ಇಲ್ಲ, ಅದು ಮುಗಿಲಾರ್ದು, ಎಷ್ಟು ಓದಿದ್ರೂ ಮುಗಿಲಾರ್ದು. ಅದನ್ನು ಪ್ರಚಲಿತ ಘಟನೆಗಳ ಬಗ್ಗೆಯೂ ಕೂಡ ಸಿಲೆಬಸನ್ನು ನಾನು ಆಲ್ರೆಡಿ ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ. ಅದರ ಪ್ರಕಾರ ನೀವು ಟಾಪಿಕ್ಸ್ಗಳನ್ನು ನೋಡಿಕೊಂಡು ಓದ್ಕೊತ ಹೋಗ್ಬೋದು. ಇದ್ರ ಜೊತೆಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ಟಫ್ ಅನ್ನಿಸ್ತೈತಿ, ಸೈಕಾಲಜಿನೋ ಸೈನ್ಸು, ಅದನ್ನು ಕೂಡ ಜೊತೆಗೆ ತೊಗೊಂಡು ಹೋಗ್ರಿ. ಮತ್ತು ಆಲ್ರೆಡಿ ಉದಯ್ ಕುಮಾರ್ ಸ್ಟಡಿ ಸರ್ಕಲಲ್ಲಿ ಉದಯ್ ಸರ್ದು ಗೋಕಾಕ್ ಸರ್ದು ವಿಡಿಯೋಸ್ಗಳು ಅಪ್ಲೋಡ್ ಮಾಡಾಕ್ತಾರೆ ಅವ್ರು. ಬೇಸಿಕ್ಕಾಗಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಅದು ಪ್ರತಿಯೊಂದು ವಿಡಿಯೋವನ್ನು 2-3 ಸರ್ತಿ ನೋಡ್ಕೊರಿ. ಭಾಳ ದೊಡ್ಡ ಇಲ್ಲ, ಸಣ್ಣ ಅದಾವು. ಒಂದು 20 ನಿಮಿಷದ್ದು 25 ನಿಮಿಷದ ವಿಡಿಯೋ ಅದಾವು. ಆರಾಮಾಗಿ ಒನ್ ಡೇಗೆ ನೀವು 2-3 ಸರ್ತಿ ರಿಪೀಟ್ ಮಾಡ್ಕೋಬೋದು. ಟೋಟಲಿ 1 hour ಆಗ್ತೈತಿ. ನೀವು ಅದನ್ನು ರಿಪೀಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾರ ಪ್ರಾಬ್ಲಮ್ಸ್ ನಿಮಗೆ ಸಿಕ್ಕಿದ್ದು ಅಂತಂದ್ರೆ ಅದನ್ನು ಸಾಲ್ವ್ ಮಾಡ್ಕೋತಾ ಹೋಗ್ರಿ. ಈ ರೀತಿಯಾಗಿ ನಿಮ್ಮ ಮ್ಯಾಥ್ಸ್ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋರಿ. ಆಲ್ರೆಡಿ ನಾನು ಸೈನ್ಸ್ ಮತ್ತು ಕಂಪ್ಯೂಟರನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ಇದರ ಜೊತೆಗೆ ನನ್ನ ಮಕ್ಕಳದು ಕೂಡ ಸ್ವಲ್ಪ ಪ್ರೊಜೆಕ್ಟ್ ವರ್ಕ್ ಇತ್ತು, ಅದಕ್ಕೋಸ್ಕರ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 1 hour ಮಾಡ್ಕೊಂಡಿನಿ ಮತ್ತು ಮಧ್ಯಾಹ್ನ 1.5 hour ನಾನು ಕಂಪ್ಯೂಟರನ್ನು ಓದ್ಕೊಂಡಿನಿ. ಇದಾದಮೇಲೆ ಹೆಚ್ಚಿಗೆ ಓದೋಕ್ಕಾಗಲಿಲ್ಲ. ಅದೇ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ಬೋದು, ಪ್ರೊಜೆಕ್ಟ್ ವರ್ಕ್ ಇತ್ತು, ಎಕ್ಸಿಬಿಷನ್ಗಾಗಿ ಒಂದು ಪ್ರೊಜೆಕ್ಟ್ ವರ್ಕ್ ಐತಿ, ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ನನ್ನ ಮಗಳಿಗೆ. ಅದಕ್ಕೋಸ್ಕರ ಹೆಚ್ಚು ಓದೋಕ್ಕಾಗಲಿಲ್ಲ.
2 ಡೇಸ್ ಇಷ್ಟು ಸ್ವಲ್ಪ ಓದೋದಾಗ್ತೈತಿ. ಅದಾದಮೇಲೆ ಕಂಟಿನ್ಯೂ ಆಗಿ ಒಂದು 5ರಿಂದ 6 ತಾಸು ನಾನು ಸ್ಟಡಿ ಮಾಡ್ಕೋಬೇಕು ಅಂದ್ಕೊಂಡೀನಿ. ಈಗಿಂದನೇ ನಾವು ಅಷ್ಟು ಓದಲೇಬೇಕು. 3ರಿಂದ 4 ತಾಸು ಮಾಡ್ತೀನಿ ಅಂದ್ರೆ ಆಗಲ್ಲ. ಭಾಳ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಹೆಚ್ಚು ಓದ್ಕೋತಾ ಹೋಗ್ಬೇಕು ನಾವು. ಇದು ಆ್ಯಕ್ಚುಲಿ 11ನೇ ತಾರೀಕಿದ್ದು ವಿಡಿಯೋ. 12 ಡಿಸೆಂಬರ್ 11, 2025 ಅವತ್ತಿನ ವಿಡಿಯೋ. ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಮನೆಯಲ್ಲಿ ಕೂಡ ರಿಲೇಟಿವ್ ಒಳಗೆ ಫಂಕ್ಷನ್ ಇತ್ತು, ಅಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಹೀಗಾಗಿ ವಿಡಿಯೋವನ್ನು ಎಡಿಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕ್ತೀನಿ. ಮತ್ತು ವಿಡಿಯೋ ಹಾಕಿರಲಿಲ್ಲ ಅಂದ್ರೆ ನನ್ನ ಅಭ್ಯಾಸ ಡಿಸ್ಕಂಟಿನ್ಯೂ ಆಯ್ತು ಅಂತ ತಿಳ್ಕೊಬೇಡ್ರಿ. ನಾನು ಸ್ಟಡಿ ಮಾಡ್ತಿರ್ತೀನಿ ಕೆಲಸದ ಜೊತೆಗೆ, ಮತ್ತು ನೈಟ್ ಕೂಡ ನಿದ್ದೆ ಬರಲಿಲ್ಲ ಅಂದ್ರೆ ನೋಟ್ಸ್ ಮಾಡ್ಕೋತಾ ಇರ್ತೀನಿ. ನಾನು ಬೇರೆ ವಿಡಿಯೋಸ್ಗಳನ್ನಾದರೂ ಕೇಳ್ತಿರ್ತೀನಿ, ಮ್ಯಾಥ್ಸ್ ಬಿಡಿಸ್ತಿರ್ತೀನಿ. ಈ ರೀತಿಯಾಗಿ ಕಂಟಿನ್ಯೂ ಇರ್ತೈತಿ. ಬಟ್ ನೀವು ವಿಡಿಯೋ ಬರಲಿಲ್ಲ ಅಂಥೇಳಿ ನಾನು ಸ್ಟಾಪ್ ಮಾಡೀನಿ ಅಂತ ತಿಳ್ಕೊಬೇಡ್ರಿ. ಯಾವಾಗ ವಿಡಿಯೋ ಮಾಡ್ತೀನಿ ಆವಾಗ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಒಂದೊಂದು ನಡು ಯಾವುದಾದ್ರೂ ವಾರದಲ್ಲಿ 1 ಡೇ ಅದು ಮಿಸ್ ಆಗ್ಬೋದು. ಲಾಸ್ಟಲ್ಲಿ ಕರೆಂಟ್ ಹೋಗ್ಬಿಡ್ತು, ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಅಂದ್ಕೋತೀನಿ. ಈ ರೀತಿಯಾಗಿ ಬಹಳಷ್ಟು ಜನ ಯಾವ ವಿಷಯಕ್ಕೆ ಯಾವ ಚಾನಲನ್ನು ನೋಡಬೇಕು ಅನ್ನೋಗ್ತಿದ್ರಿ. ಇನ್ನೊಂದು ಸರ್ತಿ ರಿಪೀಟ್ ಮಾಡಿಬಿಡ್ತೀನಿ. ನಾನು ಈಗ ಕಂಪ್ಯೂಟರ್ ಫಸ್ಟ್ ಸ್ಟಾರ್ಟ್ ಮಾಡ್ಕೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಟಫ್ ಆಗಿರೋದ್ರಿಂದ ನಮಗೆ ಅದನ್ನು ನಾವು ಈಗಿಂದನೇ, ಟಫ್ ಅಂತಲ್ಲ, ಹೊಸದ ವಿಷಯ ಈಸದು ನಮಗೆ. ಟಿಗೆ ಅದನ್ನ ಓದಿಲ್ಲ, ಈಗ ಓದ್ಕೋಬೇಕಷ್ಟೇ. ನಮ್ಮದು ಪ್ರಾಜೆಕ್ಟ್ ವರ್ಕ್ ನಡೆದೈತೆ ಜೊತೆಗೆ. ರಾತ್ರಿ ಇದು ಮಧ್ಯಾಹ್ನ ಕಂಪ್ಯೂಟರ್ ಸ್ಟಡಿ ಮಾಡೀನಿ, ಬೆಳಗ್ಗೆ ಸೈನ್ಸ್. ರಾತ್ರಿ ಅಭ್ಯಾಸ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಈಗ ನಾ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ನಮಗೆ ಮುಂದೆ ಈಸಿ ಆಗ್ತೈತಿ. ಕಂಪ್ಯೂಟ್ರಿಗಾಗಿ ಬುಲ್ಬುಲೆ ಸರ್ದು ಸಾಧನಾ ಅಕಾಡೆಮಿಲಿ ಆದರೂ ನೋಡ್ಬೋದು, ಬೇರೆ ಅವ್ರದ್ದು ಸಪ್ರೇಟ್ ಚಾನಲ್ ಐತೆ, ಅಲ್ಲಾದರೂ ನೋಡ್ಬೋದು ನೀವು. ಇನ್ನು ನೆಕ್ಸ್ಟ್ ಪ್ರಚಲಿತ ಘಟನೆಗಳಿಗೆ ನಾವು ಮ್ಯಾಗ್ಝಿನ್ಸ್ಗಳನ್ನು ಓದೋದು ಬೆಟ್ರ್. ಇದು ಸ್ಪರ್ಧಾ ವಿಜೇತನಾದರೂ ತೊಗೊಳ್ರಿ, ಸ್ಪರ್ಧಾ ಅರಿವು ಆದರೂ ತೊಗೊಳ್ರಿ. ಎರಡರೊಳಗೆ ಒಂದು ತೊಗೊಂಡು ಅದ್ರ ಜೊತೆಗೆ ವಿಡಿಯೋಸ್ಗಳನ್ನು ಕೂಡ ನಾವು ನೋಡ್ಕೊಳ್ಬೇಕು. ಮತ್ತು ಇನ್ನು ಮ್ಯಾಥ್ಸ್ ಉದಯ್ ಸರ್ದು ಹೇಳೀನಿ, ಅದನ್ನು ನೋಡ್ಕೊರಿ. ಆಲ್ರೆಡಿ ಈಗ ಬೇಸಿಕ್ಕಾಗಿ ಅವ್ರು ಸ್ಟಾರ್ಟ್ ಮಾಡ್ಯಾರ. ಇನ್ನು ನೆಕ್ಸ್ಟ್ ಕಡ್ತಾ ಹೊಡೆಯೋದು ಬರ್ತಿರ್ಬೇಕು ಅವ್ರದ್ದು ವಿಡಿಯೋ, ಅದನ್ನು ನೋಡ್ಕೋಬೋದು ನೀವು. ಯಾರು ಬೇಸಿಕ್ ಕಾನ್ಸೆಪ್ಟ್ ಇಲ್ಲಲ್ಲ ಮ್ಯಾಥ್ಸ್ ಬಗ್ಗೆ, ಅವರು ಸ್ವಲ್ಪ ಡೀಟೇಲಾಗಿ ಕಲ್ಕೋರಿ. ಅದರ ಜೊತೆಗೆ ನೆಕ್ಸ್ಟ್ ಕನ್ನಡ ಗ್ರಾಮರ್ಕ್ಕಾಗಿ ನಾವು ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸರ್ದು ಭಾಳಷ್ಟು ಒಂದು 30-40 ವಿಡಿಯೋಸ್ಗಳದಾವು. ಅಲ್ಲಿ ಅವರೆಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ಯಾರ ಗ್ರಾಮರ್ಗೆ ಸಂಬಂಧಪಟ್ಟಂಗೆ. ಮತ್ತು ಇಂಗ್ಲೀಷ್ಗಾಗಿನೂ ಕೂಡ ನಾನು ಸಾಧನಾ ಅಕಾಡೆಮಿನೇ ಫಾಲೋ ಮಾಡ್ತೀನಿ. 11 ತಾಸಿನ ಒಂದು ವಿಡಿಯೋ ಐತಿ, ಅದನ್ನೇ ನೋಡ್ಕೊಂಡ್ಬಿಡ್ತೀನಿ. 11 ತಾಸಿನಂದ್ರೆ ಎಲ್ಲ ವಿಡಿಯೋಸ್ಗಳನ್ನು, ಎಲ್ಲ ಚಾಪ್ಟರ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಅವರು ಕೊಲ್ಯಾಬ್ ಮಾಡಿ ಅವರು ಹಾಕ್ಬಿಟ್ಟಾರ, ಅಪ್ಲೋಡ್ ಮಾಡಿಬಿಟ್ಟಾರ. ಅದು ಈಸಿ ಆಗಿಬಿಡ್ತೈತೆ ನಮಗೆ. ಎಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಳಕ್ಕೆ ಬರ್ತೈತೆ. ಅಲ್ಲಿ ಬೇರೆ ವಿಡಿಯೋಸ್ಗಳನ್ನು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಂಗ್ಲೀಷ್ ಆಯಿತು, ಕನ್ನಡ ಆಯಿತು. ಕನ್ನಡ ಇನ್ನು ಕವಿ ಕಾವ್ಯ ಪರಿಚಯಗಳ ಬಗ್ಗೆ ನಾವು ಬುಕ್ಸ್ಗಳನ್ನು ಓದಿ ಸ್ಟಡಿ ಮಾಡಬೇಕಾಗ್ತೈತಿ. ಈಗ ರೀಸೆಂಟಾಗಿ ಯಾವ ಬುಕ್ಸ್ಗಳು ಹೊಸ ವರ್ಷನ್ ಬಂದವಲ್ಲ, ಕನ್ನಡ ಬುಕ್ಗಳು, ಅದನ್ನೇ ನಾವು ನೋಡಿ ಹಿಂದಿನ ಭಾಗದಲ್ಲಿ ಬರುವಂತಹ ಕವಿ ಕಾವ್ಯ ಪರಿಚಯಗಳನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ನಾನಿನ್ನು ಸ್ಟಾರ್ಟ್ ಮಾಡಿಲ್ಲ. ಸೈನ್ಸ್ ಕೂಡ ಅದೇ ರೀತಿಯಾಗಿ 5ರಿಂದ 10ನೇ ತರಗತಿವರೆಗೂ ಕವರ್ ಮಾಡ್ಕೋರಿ. ಇನ್ನು ಉಳಿದಿದ್ದು ಸೈಕಾಲಜಿ ಅಂದ್ರೂ ನಾನಂದರೂ ವಾಮದೇವ್ ಅವ್ರ ಪುಸ್ತಕವನ್ನು ಸ್ಟಾರ್ಟ್ ಮಾಡ್ತೀನಿ ಮತ್ತೊಮ್ಮೆ ಓದ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಇನ್ನೂ